ಕ್ರಿಶ್ಚಿಯನ್ ಅಲ್ಲಿ ಹುಟ್ಟಬೇಕು, ಮುಸ್ಲಿಂ ಅಲ್ಲಿ ಹುಟ್ಟಬೇಕು ಅಂತ ಏನೂ ಇಲ್ಲ. ದೇವರ ಸೃಷ್ಟಿ ಅಷ್ಟೇ. ನಮ್ಮ ನಂಬಿಕೆ ಮೇಲೆ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. And the cheer from the parents said that they all are very happy. ಎಷ್ಟು ದಟ್ಟತನವಾಗೈತೆ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ ಅವಾಗ ಓದಿರೋರ್ ಮಕ್ಕಳು ಮಾತ್ರ ಓದ್ಬೇಕಾ? And we at St. Amos believe in holistic development of our kids. ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಜುಕೇಶನ್ ಒಂದಕ್ಕೆ ಸೀಮಿತ ಇಡಬೇಡ್ರಿ. ಸಾಧನೆ ಅನ್ನೋದಕ್ಕೆ ಒಂದೇ ಕ್ಷೇತ್ರ ಇಲ್ಲ. ದಯವಿಟ್ಟು ಬೇಗೂರು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನತೆನೂ ಇಂಥ ಸ್ಕೂಲುಗಳಿಗೆ ಹಾಕಿ ಮಕ್ಕಳನ್ನ ಎಜುಕೇಟ್ ಮಾಡ್ರಿ. ಮತ್ತೆ ಫಾರ್ಮಿಂಗ್ ಬಗ್ಗೆ ಇರ್ಬೋದು. And we have a good learning environment here, so children learn, play and enjoy schooling. ಬೆಂಗಳೂರು ITBT ನಗರಿ ಅಂತೀವಿ, ಬೆಂಗಳೂರು ಗಾರ್ಡನ್ ನಗರಿ ಅಂತೀವಿ. ಹಾಗೆ ಬೆಂಗಳೂರು ಎಜುಕೇಶನ್ ಸಿಟಿಯು ಕೂಡ ಆಗ್ತಿದೆ. ಬೆಂಗಳೂರಿನಲ್ಲಿ ಅತ್ಯುತ್ತಮವಾದಂತಹ ಶಿಕ್ಷಣ ಸಂಸ್ಥೆಗಳು, ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ನೀಡುವಂತ ಪೂರಕವಾದಂತಹ ವಾತಾವರಣವು ಕೂಡ ಬೆಂಗಳೂರಿನಲ್ಲಿದೆ. ಹಾಗಾಗಿ ಪುಟ್ಟ ವಯಸ್ಸಿನ ಮಕ್ಕಳಿಗೆ ಅಂದ್ರೆ ನಾವು ಪ್ರೀ ಸ್ಕೂಲುಗಳಿಗೆ ಕಳಿಸುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಅತ್ಯುತ್ತಮವಾದಂತಹ ವಾತಾವರಣವಿರುವಂತಹ ಮತ್ತು ಮಕ್ಕಳು ಕಲಿಕೆಯನ್ನ ಆಸಕ್ತಿಯಿಂದ ಕಲಿಯುವಂತಹ ವಾತಾವರಣ ಇರುವಂತಹ ಶಾಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಂತಹ ಶಾಲೆಗಳಿಗೆ ಸೇರಿಸಿದಾಗ ಖಂಡಿತವಾಗಲೂ ಕೂಡ ಮಕ್ಕಳು ಕಲಿಕೆಯಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡ್ತಾರೆ. ಅವರಿಗೆ ಮೊದಲನೆಯ ಮೆಟ್ಟಿಲೆ ಪ್ರೀ ಸ್ಕೂಲ್. ಅಂತಹ ಒಂದು ಅತ್ಯುತ್ತಮವಾದಂತಹ ಪ್ರೀ ಸ್ಕೂಲ್ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೇಗೂರಿನಲ್ಲಿರ್ತಕ್ಕಂತಹ ಮಾರುತಿ ಲೇಔಟ್ ನಲ್ಲಿದೆ. ಈ ಒಂದು ಸೆಂಟ್ ಆಮೋಸ್ ಪ್ರೀ ಸ್ಕೂಲ್ ಅಂಡ್ ಡೇ ಕೇರ್ ಶಾಲೆಯ 2ನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಸುತ್ತಮುತ್ತಲಿನ ಮಕ್ಕಳು ಅಪಾರ ಸಂಖ್ಯೆಯಲ್ಲಿ ಈ ಒಂದು ಶಾಲೆಗೆ ಬರ್ತಾರೆ. ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿರವರು ಹಾಗೆಯೇ ಹಳ್ಳಿಕಾರ್ ಸಂತೋಷ್ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆದಂತಹ ನಾಗರಾಜ್ ರವರು ಹಾಗೆಯೇ ಮತ್ತೋರ್ವ ಬಾರ್ ಕೌನ್ಸಿಲ್ ನ ಸದಸ್ಯರಾದಂತಹ ಸುಜಾದ್ ಅಹಮದ್ ರವರು ಭಾಗವಹಿಸಿದರು. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಈ ಒಂದು ಸೆಂಟ್ ಆಮೋಸ್ ಶಾಲೆಯಲ್ಲಿ ಪ್ಲೇ ಗ್ರೂಪ್ ಇದೆ, ಡೇ ಕೇರ್ ಇದೆ, LKG, UKG ಹಾಗೆಯೇ ಪ್ರೀ KGಯು ಕೂಡ ಈ ಒಂದು ಶಾಲೆಯಲ್ಲಿದೆ. ಈ ಒಂದು ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಅತ್ಯುತ್ತಮವಾಗಿ ಆಯೋಜನೆಗೊಂಡಿತ್ತು. ಬಂದಂತ ಅತಿಥಿಗಳಿಗೆ ಈ ಒಂದು ಸೆಂಟ್ ಆಮೋಸ್ ಶಾಲೆಯಲ್ಲಿ ತಿಲಕವನ್ನ ಇಟ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಅವರನ್ನ ಸ್ವಾಗತಿಸಲಾಯಿತು. ಹಾಗೆಯೇ ಬಂದಂತ ಅತಿಥಿಗಳನ್ನ ಚಂಡಮದ್ದಲೆಯ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಅತ್ಯುತ್ತಮವಾದಂತಹ ಸಾಂಸ್ಕೃತಿಕ ಪ್ರದರ್ಶನಗಳನ್ನ ನೀಡಿದರು. ಒಂದಕ್ಕಿಂತ ಒಂದು ಉತ್ತಮವಾದಂತಹ ಪ್ರದರ್ಶನಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸತೀಶ್ ರೆಡ್ಡಿರವರು ಹಾಗೆ ಹಳ್ಳಿಕಾರ್ ಸಂತೋಷ್ ಏನೆಲ್ಲ ಮಾತನಾಡಿದ್ರು ಮಕ್ಕಳನ್ನು ಉದ್ದೇಶಿಸಿ ಮತ್ತು ಪೋಷಕರನ್ನು ಉದ್ದೇಶಿಸಿ ಅಂತೀರಾ, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತ ಮುಖ್ಯ ಅತಿಥಿಗಳಾದಂತಹ ಸತೀಶ್ ರೆಡ್ಡಿರವರು ನೆರೆದಿದ್ದವರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. 100 ವರ್ಷ ಅಥವಾ 200 ವರ್ಷ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇರೋ ಟೈಮಲ್ಲಿ ಒಳ್ಳೇದಾಗಿ ಬದುಕಬಹುದು, ಕೆಟ್ಟದಾಗೂ ಕೂಡ ಬದುಕಬಹುದು. ಆ ಒಳ್ಳೇದಾಗಿ ಬದುಕಿದ್ರೆ ಜನ ನೆನೆಸ್ಕೋತಾರೆ, ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಜನ ಆಶೀರ್ವಾದ ಮಾಡ್ತಾರೆ. ಆ ಪ್ರೀತಿ ವಿಶ್ವಾಸ ಮತ್ತೆ ನಾನು ಹುಟ್ಟಿರೋ ಊರಲ್ವಾ,
ಸರೌಂಡಿಂಗ್ ಎಲ್ಲ ಡೆವಲಪ್ ಆಗಬೇಕು ಅಂತ ತುಂಬ ಆಸೆ. ಅದರಿಂದ ಮತ್ತೆ ಹುಡುಗನನ್ನ ಇವತ್ತು 4 times MLA ಮಾಡೋದು ಅಂದ್ರೆ ತಮಾಷೆನೇ ಅಲ್ಲ. 1 time ಆಗಿರೋರೆ ಪಾಪ ಎಷ್ಟೋ ಜನ ಮತ್ತೆ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. 4 times ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ದೇವರು ನಮ್ಗಿಂತ ಮೇಲೆ, ಅದು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಎಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ. ನಾವೇನಾದ್ರೂ ಅಪ್ಲಿಕೇಶನ್ ಹಾಕೊಂಡಿದೀವ ಇಲ್ಲೇ ಹುಟ್ಟಬೇಕು, ಇಲ್ಲ ಕ್ರಿಶ್ಚಿಯನ್ ಅಲ್ಲಿ ಹುಟ್ಟಬೇಕು, ಮುಸ್ಲಿಂ ಅಲ್ಲಿ ಹುಟ್ಟಬೇಕು ಅಂತ ಏನೇ ಇಲ್ಲ. ದೇವರ ಸೃಷ್ಟಿ ಅಷ್ಟೇ. ನಮ್ಮ ನಂಬಿಕೆ ಮೇಲೆ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೇವೆ. ಆದ್ರೆ ನಮ್ಮಲ್ಲಿ ಇರಬೇಕಾಗಿರುವಂಥದ್ದು ಮಾನವೀಯತೆ ಅಷ್ಟೇ. ಮಾನವೀಯತೆ. ನಾವೆಲ್ಲ ಒಂದು ಭಾರತೀಯರು, ನಾವೆಲ್ಲ ಯಾವುದೋ ಕೇರಳ, ಕರ್ನಾಟಕ, ತಮಿಳುನಾಡು ಆ ರೀತಿ ಯಾರು ಅನ್ಕೊಳ್ಳೋದು ಬೇಡ. ನಾವೆಲ್ಲ ಇಂಡಿಯನ್ಸು, ನಾವೆಲ್ಲ ಒಟ್ಟಿಗೆ ಇರೋಣ. ಏನೇ ಕೆಲಸ ಆಗ್ಬೇಕು ಅಂದ್ರೂ ಕೂಡ ದಯವಿಟ್ಟು ಹೇಳಿ, ನಾನು ಬರ್ತೇನೆ, ಇಲ್ಲ ನಮ್ಮನೆ ಇಲ್ಲೇ, ದಯವಿಟ್ಟು ತಾವು ಬನ್ನಿ, ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ನಿಮ್ಮ ಶಾಲೆಗೆ ಶುಭ ಆಗಲಿ, ಒಳ್ಳೆಯದಾಗಲಿ. ಬರ್ತೀನಪ್ಪ, ಒಂದು 10 ನಿಮಿಷ ಮಕ್ಕಳನ್ನ ವೆಯ್ಟ್ ಮಾಡಿಸ್ಬೇಡಿ, ಬಂದು ಹೋಗ್ತೀನಿ ಒಂದು 10 ನಿಮಿಷ ಅಂತ ಹೇಳಿದ್ರು. ಮನೆಗೆ ಹೋಗ್ಬೇಕು, ಯಾರಾದ್ರೂ ಹೋಗಿಲ್ಲ ಅಂತ ಅವ್ರ ಮನೆಗೆ ಹೋಗ್ಬೇಕು. ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅದಕ್ಕೆ ಅವ್ರಿಗೆ That is the blessing. School ಬರಬೇಕು. A very good health, strength, everything to you, sir. ಹಾಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತಹವರು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದಂತಹ ಇತ್ತೀಚಿನ ಸೆಲೆಬ್ರಿಟಿ ಆಗಿರ್ತಕ್ಕಂತಹ ಹಳ್ಳಿಕಾರ್ ಸಂತೋಷ್ ಅವರು ಭಾಗವಹಿಸಿ ರೈತರ ಬಗ್ಗೆ, ಹಾಗೆ ದೇಸಿ ಸ್ಥಳೀಯಾಗಿರ್ತಕ್ಕಂತಹ ಹಳ್ಳಿಕಾರ್ ಬಗ್ಗೆ, ಹಾಗೂ ನಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಶಿಕ್ಷಣವನ್ನ ನೀಡಬೇಕು ಮತ್ತು ಶಿಕ್ಷಣದಿಂದ ಸಂಸ್ಕಾರ ಬರುತ್ತೆ, ಇದೆಲ್ಲವನ್ನು ಕೂಡ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ. ನಾಲೆಡ್ಜ್ ಬೇಕೇ ಬೇಕು.
ಪ್ರತಿಯೊಬ್ಬರಿಗೂ ವ್ಯವಹರಿಸೋದಕ್ಕೋಸ್ಕರ ನಾಲೆಡ್ಜ್ ಬೇಕು. ಬಟ್ ಎಜುಕೇಶನ್ ಇಂದಾನೇ ಮುಂದುವರಿಬೇಕನ್ನೋದು ಬಹಳ ತಪ್ಪು. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ಬಿಲಿಯನಿಯರ್ಸು ಯಾರು ಕ್ರೋರ್ಸ್ ಗಟ್ಟಲೆ ದುಡ್ಡಿಟ್ಟಿದ್ದಾರೆ, ಆಲ್ಮೋಸ್ಟ್ ಆಲ್ ನಿಮಗೆ ಸಿಗ್ತಕ್ಕಂಥವ್ರು 50% ಅವ್ರು ಎಲ್ಲರೂ ಓದ್ದಿರೋ ಇರೋರನ್ನೇ. ಅಂದ್ರೆ ಯಾರು ಡಿಗ್ರಿ ಮಾಡಿರ್ತಕ್ಕಂಥವ್ರು ಯಾರು ಸಿಗಲ್ಲ ನಿಮಗೆ. ಹೌದು, ನಿಮ್ಮ ಮಕ್ಕಳಿಗೆಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಎಜುಕೇಶನ್ ಸಿಸ್ಟಮು ಮಕ್ಕಳನ್ನ ಎಲ್ಲಿ ಸೇರಿಸಿದ್ದೀರಿ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೊಂತಾರೆ ತಂದೆ ತಾಯಿ. 5 ಲಕ್ಷ ರೂಪಾಯಿ ಇನ್ಸ್ಟಿಟ್ಯೂಷನ್, 10 ಲಕ್ಷ ರೂಪಾಯಿ, 15 ಲಕ್ಷ ರೂಪಾಯಿ ಅಂತ. ನಿಜನಾ? ಎಜುಕೇಶನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಇತ್ತೀಚಿನ ಕಾಲದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ ಮಗು ಓದ್ತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ರೆಪ್ಯೂಟೆಡ್ ಸ್ಕೂಲಲ್ಲಿ ಹಾಕಿದ್ದೀರಿ ಅನ್ನೋದು ಅಷ್ಟೇ ಗೊತ್ತು. ಆ ಮಗು ಓದ್ತಾ ಇದೆಯಾ ಇಲ್ವಾ, ಅದಕ್ಕೆ ಸ್ಟ್ರೆಸ್ ಎಷ್ಟಿದೆ, ಇದು ಬೇಕಾ. ಇವಾಗಂತೂ ನಾವೆಲ್ಲ ಓದಿದ್ದು ಸ್ಟೇಟು, ಅದಾದ್ಮೇಲೆ CBSE, ಈಗ ಇನ್ನ ಯಾವ್ದಾವ್ದೋ ಬಂದೈತೆ. ಅದಕ್ಕೆಲ್ಲ IGCSE syllabus sir. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ ಬಿಡಿ ಮೇಡಮ್. ಅದೆಲ್ಲನೂ ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೇನೆ 10th ಓದೋಷ್ಟು ಸಿಲೆಬಸ್ ಇರುತ್ತಂತೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ಕೆಲವೊಂದು ಸ್ಕೂಲಲ್ಲಿ ತಂದೆ ತಾಯಿಗಳ ಫಸ್ಟ್ ಇಂಟರ್ವ್ಯೂ, ಅದಾದ್ಮೇಲೆ ಅದು ಪಾಸ್ ಆದ್ಮೇಲೆ ಮಕ್ಕಳನ್ನ ಸೇರ್ಸ್ಕೊಳೋದು. ಎಷ್ಟು ದಟ್ಟತನವಾಗೈತೆ ಎಜುಕೇಶನ್ ಸಿಸ್ಟಮ್ ಅಂತಂದ್ರೆ, ಅವಾಗ ಓದಿರೋರ್ ಮಕ್ಳು ಮಾತ್ರ ಓದ್ಬೇಕಾ? ಇವತ್ತು ಕರ್ನಾಟಕದಲ್ಲಿ ರ್ಯಾಂಕ್ ತಗೊಂಡಿರೋದು ಯಾರು? ತರಕಾರಿ ಮಾರೋನ್ ಮಗಳು, ಗೊತ್ತಾ ನಿಮ್ಗಿದು? Very good. Please round of applause. ಆ ಕಾರಣಕ್ಕ ಓದಿರೋರ್ ಮಕ್ಳು ಮಾತ್ರ ಓದ್ಬೇಕಂದ್ರೆ ಎಷ್ಟು ದಟ್ಟತನವಾಗೈತೆ ನೋಡ್ರಿ ಎಜುಕೇಶನ್ ಅಲ್ಲಿ. ಬ್ಯಾಕ್ ಇಂದ ಪುಷ್ ಮಾಡಿದ್ರೇನೆ ಕೆಲವೊಬ್ರು ಓದಕ್ಕಾಗೋದು. ಆ ಕಾರಣಕ್ಕೆ ನಾವೆಲ್ಲ ಡೆಲ್ ಸ್ಟೂಡೆಂಟ್ ಮೇಡಮ್. ನಾನು ಸ್ಕೂಲಲ್ಲಿ ಡೆಲ್ ಸ್ಟೂಡೆಂಟ್. Sir, ನಮ್ಗೆ ಇರಲ್ಲ, ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಇಲ್ಲ ಅಲ್ಲ, ಯಾಕೆ ಹೇಳ್ತೀನಿ ಅಂತಂದ್ರೆ, ಎಜುಕೇಶನ್ ನ ಇತ್ತೀಚಿನ ಕಾಲದಲ್ಲಿ ಬಹಳ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಕೆಲವೊಬ್ರು, ಎಲ್ಲರೂ ಅಂತಲ್ಲ. ಆ ಕಾರಣಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಎಜುಕೇಶನ್ ಒಂದಕ್ಕೆ ಸೀಮಿತ ಇಡಬೇಡ್ರಿ. ಸಾಧನೆ ಅನ್ನೋದಕ್ಕೆ ಒಂದೇ ಕ್ಷೇತ್ರ ಇಲ್ಲ, ಯಾವ ಕ್ಷೇತ್ರ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಬಟ್ ಅದರಲ್ಲಿ ಮುಂದುವರಿಬೇಕು. ಒಂದೇ ದೋಣಿನಲ್ಲಿ ಕಾಲಿಟ್ರೆ ದಡ ತಲುಪ್ತಾರೆ, 4-5 ದೋಣಿನಲ್ಲಿ ಕಾಲಿಟ್ರೆ ದಡನೂ ತಲುಪಲ್ಲ, ಯಶಸ್ ಅನ್ನೋದು ಹಿಂದಾಗುತ್ತೆ. ಆ ಕಾರಣಕ್ಕೆ ಇವತ್ತು ನೀವ್ ಹೇಳ್ರಿ, ಹೌದು 100 ಮಕ್ಕಳು ಹುಟ್ಟಿದ್ರೆ 1 ಮಗನ ರೈತನಾಗಲ್ಲ. ಭಾರತದ ಬೆನ್ನೆಲುಬು ರೈತ ಮತ್ತೆ ಯೋಧ ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ, ಬಿಟ್ರೆ ಯಾವ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಯೋಧರಾಗ್ರಿ ರೈತರಾಗ್ರಿ ಅಂತ ಇದೆಯಾ? ಎಲ್ಲರೂ ಪ್ರಮೋಟ್ ಮಾಡ್ತಾ ಇದಾರ ಅದನ್ನ. ಸ್ಟೂಡೆಂಟ್ಸ್, ಡಾಕ್ಟರ್, ಇಂಜಿನಿಯರ್, ವೆರಿ ಗುಡ್. ಫಾರ್ಮರ್ ಅಂದ್ರೆ ಗೆಟ್ಲಾಸ್ಟ್ ಅಂತಾರೆ. ನಿಜನಾ? ಆ ಕಾರಣಕ್ಕೆ ದಯವಿಟ್ಟು, ಆಮೇಲೆ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಹೇಳ್ದೆ, ಕೆಲವೊಂದು ಅವಿವೇಕಿಗಳು ಸಾಧ್ಯ ಇಲ್ಲ ಅಂತಂದ್ರು. ಇವತ್ತು ಲ್ಯಾಂಬೋರ್ಗಿನಿ ತಗೊಂಡಿರೋ ನಮ್ಮ ಫ್ರೆಂಡ್ 5 ಕಾರ್ ಐತೆ, ಎಲ್ಲಾ ಕಾಸ್ಟ್ಲಿ ಕಾರ್ಗಳು, 8 ಕೋಟಿ 5 ಕೋಟಿ ಕಾರು ರೈತನ ಮಗನೇನೆ. ನಮ್ಮ ಫ್ರೆಂಡ್ ಓದಿರೋದು 5ನೇ ಕ್ಲಾಸ್. ಎಷ್ಟೋ 5ನೇ ಕ್ಲಾಸ್ ಓದಿರೋದು. ಲ್ಯಾಂಬೋರ್ಗಿನಿ ಇನ್ನ ಯಾವ್ದಾವ್ದು ಆಡಿ ಬೆನ್ಸು ಸುಮಾರು ಕಾರ್ಗಳಿದಾವೆ ನಮ್ಮ ಫ್ರೆಂಡ್ ಹತ್ರ. ರೈತರ ಮಕ್ಕಳು ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡು ಓಡಕ್ಕಾಗಲ್ಲ ಅಂತ ಒಬ್ಬ ಓಡಾಡಿದ್ರು ರೈತನ ಮಗನೇ, 1000 ಜನ ಓಡಾಡಿದ್ರು ರೈತರ ಮಕ್ಕಳೇ. ಕರೆಕ್ಟಾ? ಹೌದಾ ಇಲ್ಲ? ಕೆಲವು ಅವಿವೇಕಿಗಳು ಅವ್ರ ಕೈಯಲ್ಲಿ ಆಗಿಲ್ಲ ಅಂತ ಅಂದ್ಬಿಟ್ಟು ಪ್ರಪಂಚಕ್ಕೆಲ್ಲ ಆಗಲ್ಲ ಅನ್ನೋದು ತಪ್ಪೋದು. ನಿಜನಾ? ಇವತ್ತು ನಾನು ರೈತನ ಮಗನೇ, ಕಣ್ಣಕ್ಕೆ ಬೇಕಾದ ಕಾರ್ ತಗೊಂಡು ಓಡಾಡೋ ಶಕ್ತಿ ಭಗವಂತ ಕೊಟ್ಟವನೆ, 4 ಜನಕ್ಕೆ ಅನ್ನ ಹಾಕೋ ಶಕ್ತಿ ಕೊಟ್ಟವನೆ. ರೈತನಂತಂದ್ರೆ ಅರ್ಧೋಗಿರೋ ಬಟ್ಟೆ ಸಿಗ್ಲೋಗಿರೋ ಪಂಚೆ ಹಾಕ್ಬೇಕು ಅನ್ನೋದು ಎಲ್ಲೂ ಇಲ್ಲ. ಇದೆಯಾ ಅದು? ಅದ್ ಹೇಳಿದೆ ನಾನು, ಬೋಳಿ ಮಕ್ಕಳ ಬಂದ್ ನೋಡ್ರಿ ನಮ್ಮ ಮನೆ ಹತ್ರ, ನಾನು ರೈತನ ಅಲ್ಲ ಅಂತ. ಆ ಕಾರಣಕ್ಕ ರೈತನಿಗ ಡ್ರೆಸ್ ಕೋಡ್ ಇಲ್ಲ. ದಯವಿಟ್ಟು ಇದೊಂದು ತಿಳ್ಕೊಳ್ರಿ. ಇನ್ನೆಲ್ಲದಕ್ಕೂ ರಜೆ ಐತೆ, ಎಲ್ಲಾ ಕ್ಷೇತ್ರದಲ್ಲೂ ರಜೆ ಐತೆ, ಹೌದಾ? ಬಟ್ ರೈತರಿಗೆ ರಜೆ ಇಲ್ಲ. ರೈತ ಒಬ್ಬ ರಜೆ ತಗೊಂಡ್ನಂದ್ರೆ ಕೆಲವೊಬ್ರೆಲ್ಲ ಲೈಫ್ ನಂಗೆ ರಜೆ ತಗೋಬೇಕಾಗ್ತದೆ ಅಲ್ವಾ? ಆ ಕಾರಣಕ್ಕ ರೈತರ ಮಕ್ಕಳಕ ಹೆಣ್ಣುಗಳು ಕೊಡ್ರಿ. ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಂತೂ ರೈತರ ಮಕ್ಕಳ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ ತುಂಬಾ ಖುಷಿ ಆಗುತ್ತೆ. ನೀವು ಅಷ್ಟೇ ತಂದೆ ತಾಯಿಗಳು. ಮುಂಚೆ ತರ 3 years to 6 years ತನಕ ಮಕ್ಕಳು ಫುಲ್ ಬ್ರೈನ್ ಬೆಳೆಯುತ್ತೆ. ಸೊ ವಿ ಹ್ಯಾವ್ ಡನ್ ಲಾಟ್ ಆಫ್ ರಿಸರ್ಚ್. ಅಂಡ್ ನಮ್ಮ ಸ್ಕೂಲ್ ಬಂದ್ಬಿಟ್ಟು ರೀಸೆಂಟ್ ಆಗಿ, ಐ ಮೀನ್ 1 week ಬ್ಯಾಕ್ ಟಾಪ್ 10 ಸ್ಕೂಲ್ ಇನ್ ದ ಕಂಟ್ರಿ ಅಂತ ಅವಾರ್ಡ್ ಸಿಕ್ತು ಸರ್. ಆಮೇಲೆ ಆಮೇಲೆ ನಮ್ಮ ಆಸ್ಟ್ರೇಲಿಯನ್ ಎಂಬಸಿ ವಿಸಿಟ್ ಮಾಡಿದ್ರು ನಮ್ದೆಲ್ಲ ನೋಡ್ಬಿಟ್ಟು. ಸೊ ಮೋಸ್ಟ್ಲಿ ಆಸ್ಟ್ರೇಲಿಯನ್ ಎಂಬಸಿ ಜೊತೆ Thank you for accepting our invite, sir. Your presence is an inspiration for us. And that's definitely ಹೌದು, ಬೇಗೂರಿನ ಮಾರುತಿ ಲೇಔಟ್ನಲ್ಲಿರುವಂತಹ ಸೈಂಟ್ ಅಮೋಸ್ ಶಾಲೆಯ
2ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸೆಂಟ್ ಅಮೋಸ್ ಪ್ರೀ ಸ್ಕೂಲ್ ಅಂಡ್ ಡೇ ಕೇರ್ ಶಾಲೆಯಾಗಿದೆ. ಇಲ್ಲಿ ಡೇ ಕೇರ್, ಪ್ಲೇ ಗ್ರೂಪ್, LKG, UKG, ಪ್ರಿ-KG ಕೂಡ ಈ ಒಂದು ಶಾಲೆಯಲ್ಲಿ ಅಡ್ಮಿಷನ್ಸ್ ಈಗಾಗಲೇ ಆರಂಭವಾಗಿದೆ. ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಗಣ್ಯರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮಕ್ಕಳು ಅದ್ಭುತವಾದಂತಹ ತಮ್ಮ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನೀಡಿದಂತ ಆ ಒಂದು ಝಲಕ್ ನೋಡೋಣ ಬನ್ನಿ. Inspiration joy for having a Mr. Sponsor. Who makes it really interesting for the listeners. Very nice, very nice.
ಹಾಗೆ ಈ ಒಂದು ಶಾಲೆಯ ಪ್ರಾಂಶುಪಾಲರಾದಂತಹ ಪ್ರಿಯಾರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ. Hello everyone, I'm Priya from St. Thomas Preschool. Today we had our annual day celebration and it was honored by our honorable MLA, Mr. Satish Reddy sir and Vartur Santosh. Then I thank the guest of honor, Mr. Sujat Ahmad and C.A. Nagraj sir for gracing the occasion today. And I thank Mr. Mahesh for helping us do all the arrangements. The children performed beautifully today and I'm very happy to see all the sizzling performances. And the cheer from the parents said that they all are very happy. And we at St. Amos believe in holistic development of our kids. And all the teachers take very good care of our children. Our ancillary staff see that they are safe at school and we have a good learning environment here. So children learn, play and enjoy schooling. Thank you. Signing off. ಇಡೀ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬಂದಿತ್ತು. ಮಕ್ಕಳ ಸಾಂಸ್ಕೃತಿಕ ಪ್ರದರ್ಶನಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದವು. ಕಾರ್ಯಕ್ರಮ ಎಲ್ಲರನ್ನೂ ಕೂಡ ಮಂತ್ರ ಮುಗ್ಧರನ್ನಾಗಿಸಿತ್ತು. ಸೈಂಟ್ ಥಾಮಸ್ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕು ಅಂದ್ರೆ ಹಿಂದೆ ಅವರನ್ನ ಸಂಪರ್ಕಿಸಿ ಆ ಒಂದು ಶಾಲೆಯಲ್ಲಿ ಅಡ್ಮಿಷನ್ ಅನ್ನ ಪಡೆದುಕೊಳ್ಳಬಹುದಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.